ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಇಸ್ರೇಲ್ ಸಂಘರ್ಷ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನು ಇದು ದೀರ್ಘಕಾಲದವರೆಗೆ ಮುಂದುವರೆದಷ್ಟು ಹೆಚ್ಚು ಲಾಭ ರಷ್ಯಾ ಚೈನಾಗಳಿಗೆ ಆಗುತ್ತೆ. ಆದರೂ ರಷ್ಯಾ ಅಮೆರಿಕಾದ ಈ ದಾಳಿಯನ್ನ ಅನಪೇಕ್ಷಿತ ಅಂತ ಕರೆದಿದೆ. ಕದನ ವಿರಾಮ ಘೋಷಣೆ ಬೇಗ ಆಗಲಿ ಅಂತ ರಷ್ಯಾ ಹೇಳಿದೆ. ಹಾಗೆ ಸೌದಿ ಯುವರಾಜನ ಜೊತೆ ಕೂಡ ರಷ್ಯಾದ ಅಧ್ಯಕ್ಷ ಪುತಿನ್ ಮಾತಾಡಿದ್ದಾರೆ, ಪರಿಸ್ಥಿತಿಯ ವಿವರಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ಚೈನಾ, ನೀವು ಗಮನಿಸಿ ನೋಡಿ, ಅಮೆರಿಕ ಮಾಡ್ತಾ ಇರೋ ದಾಳಿಗಳನ್ನು ಖಂಡಿಸಿರೋದು ಬಿಟ್ರೆ ಚೈನಾ ಇದುವರೆಗೆ ಇರಾನ್ ಬಗ್ಗೆ ಬೇರೆ ಏನು ಮಾತಾಡೋದಕ್ಕೆ ಹೋಗಿಲ್ಲ. ಇರಾನ್ ನೆರವಿಗೆ ಚೈನಾ ಆಯುಧಗಳನ್ನು ಕಳುಹಿಸಿಕೊಡುತ್ತೆ ಅನ್ನೋ ಕೆಲವರ ನಿರೀಕ್ಷೆಗಳು ಕೂಡ ಸುಳ್ಳಾಗಿವೆ. ಚೈನಾ ಅಂಥದ್ದೇನನ್ನೂ ಮಾಡಿಲ್ಲ. ಇರಾನ್ನಲ್ಲಿ ಚೈನಾ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ. 25 ವರ್ಷಗಳ ಅವಧಿಯಲ್ಲಿ ಸುಮಾರು $400 ಬಿಲಿಯನ್ ಹೂಡಿಕೆ ಒಪ್ಪಂದಕ್ಕೆ ಚೈನಾ ಹಾಗೂ ಇರಾನ್ ಸಹಿ ಹಾಕಿವೆ. ಚೈನಾ ಇವತ್ತು ಇರಾನಿನ ಅತಿದೊಡ್ಡ ತೈಲ ಖರೀದಿದಾರ ದೇಶ. ಇರಾನ್ ಹಾಗೂ ಚೈನಾ ಎರಡು ಅತ್ಯಾಪ್ತ ದೇಶಗಳಾಗಿ ಗುರುತಿಸಿಕೊಂಡಿವೆ. ಚೈನಾ ಇರಾನಿಗೆ ಡ್ರೋನುಗಳನ್ನ, ಸ್ಪೇರ್ಸ್ ಅನ್ನ, ಏರ್ ಡಿಫೆನ್ಸ್ ಅನ್ನ ಕೊಟ್ಟಿದೆ. ಇಷ್ಟಾದರೂ ಯುದ್ಧ ಶುರುವಾದ ನಂತರ ಚೈನಾ ಸದ್ದು ಮಾಡ್ತಾ ಇಲ್ಲ. ಯಾಕೆ ಹೀಗೆ ಗೆಳೆಯರೆ? ಇಲ್ಲಿ ಇರಾನಿನ ನೆರವಿಗೆ ಜಗತ್ತಿನ ಯಾವ ದೇಶಗಳು ನಿಲ್ತಾ ಇವೆ, ಯಾರ್ಯಾರು ಯಾವ ಆಯುಧಗಳನ್ನು ಅವರಿಗೆ ಕೊಡ್ತಾ ಇದ್ದಾರೆ, ಚೈನಾದ ಪಾತ್ರ ಏನು, ರಷ್ಯಾ ಏನು ಮಾಡ್ತಾ ಇದೆ, ಬನ್ನಿ ನೋಡೋಣ. ಸ್ನೇಹಿತರೆ, ಇರಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ಮಾಡ್ತಾ ಇರೋ ದಾಳಿಯನ್ನು ನೋಡ್ತಾ ಇದ್ರೆ ಇಲ್ಲಿ ಚೈನಾ ಕೊಟ್ಟ ಅಷ್ಟು ಆಯುಧಗಳು ಮತ್ತೆ ವಿಫಲವಾಗಿವೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಚೈನಾ ಇರಾನಿಗೆ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೊಡ್ತು. ಚೈನಾದ ಡ್ರೋನುಗಳು ಇರಾನಿಗೆ ಬಂದವು. ಇರಾನ್ ಡ್ರೋನುಗಳನ್ನು ತನ್ನಲ್ಲೇ ತಯಾರು ಮಾಡಿಕೊಳ್ಳುತ್ತಲ್ಲ, ಅದಕ್ಕೆ ಬೇಕಾದ ಸಾಕಷ್ಟು ಸ್ಪೇರ್ಸ್ ಅನ್ನ ಚೀನಾ ಕೊಡ್ತು. ಇನ್ನು ಚೈನಾ ಇರಾನಿಗೆ ಒಂದಷ್ಟು PL-15 ಮಿಸೈಲ್ಗಳನ್ನು ಕೂಡ ಮಾರಾಟ ಮಾಡ್ತು. ಸೇಮ್ ಪಾಕಿಸ್ತಾನ ಕೊಟ್ಟಿತ್ತಲ್ಲ, ಅದೇ ಥರ ಇರಾನಿಗೆ ಕೂಡ ಚೈನಾ ಆಯುಧಗಳ ಮಾರಾಟವನ್ನು ಮಾಡ್ತು. ಇಂಟೆಲಿಜೆನ್ಸ್ ಶೇರ್ ಮಾಡೋ ಭರವಸೆಯನ್ನು ಕೊಡ್ತು. ಆದರೆ ಈಗ ಇರಾನ್ನಲ್ಲಿ ಚೈನಾದ ಅಷ್ಟೂ ಆಯುಧಗಳು ಆಟಿಕೆಗಳ ಥರ ವಿಫಲ ಆಗಿವೆ. ಇಸ್ರೇಲ್ ಹಾಗೂ ಅಮೆರಿಕಾದ ದಾಳಿಗಳನ್ನು ನಿಯಂತ್ರಿಸೋದಕ್ಕೆ ಚೈನಾದ ಆಯುಧಗಳಿಗೆ ಸಾಧ್ಯ ಆಗಿಲ್ಲ. ಪಾಕಿಸ್ತಾನದಲ್ಲಿ ಹೇಗೆ ಚೈನಾ ಆಯುಧಗಳು ಮುಖಭಂಗವನ್ನು ಅನುಭವಿಸಿದ್ವೋ ಅದೇ ಥರ ಇರಾನ್ನಲ್ಲಿ ಕೂಡ ಆಗ್ತಾ ಇದೆ. ಇದು ಚೈನಾ ಆಯುಧಗಳ ಬಗ್ಗೆ ಜಗತ್ತಿನ ದೇಶಗಳು ಇನ್ನೊಮ್ಮೆ ಯೋಚಿಸಬೇಕಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಹಾಗೆ ರಷ್ಯಾ ಕೂಡ ಇಲ್ಲಿ ಇರಾನಿಗೆ ಒಂದಷ್ಟು ಆಯುಧಗಳನ್ನು ಕೊಟ್ಟಿದೆ. ಸುಮಾರು 500ಕ್ಕೂ ಹೆಚ್ಚು ವರ್ಬಾ ಮ್ಯಾನ್ ಪ್ಯಾಡ್ಸ್ ಅನ್ನ, ಹಾಗೆ 2500 ಮಿಸೈಲ್ಗಳನ್ನು ಇರಾನ್ಗೆ ರಷ್ಯಾ ಸರಬರಾಜು ಮಾಡಿದೆ. Su-35 ಯುದ್ಧ ವಿಮಾನಗಳು, Mi-28 ಹೆಲಿಕಾಪ್ಟರ್ಗಳು ಹಾಗೂ ಇನ್ನಿತರ ಆಯುಧಗಳು ಕೂಡ ರಷ್ಯಾದಿಂದ ಇರಾನಿಗೆ ಬಂದಿವೆ. ಹಾಗೆ ಮತ್ತೊಂದಷ್ಟು ಭಯಾನಕ ಮಿಸೈಲ್ಗಳನ್ನ, ಕ್ಲಸ್ಟರ್ ವಾರ್ ಹೆಡ್ಗಳನ್ನು ಕೂಡ ರಷ್ಯಾ ಇರಾನ್ಗೆ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇರಾನ್ ಅದೇ ಕ್ಲಸ್ಟರ್ ವಾರ್ ಹೆಡ್ಗಳನ್ನು ಇಸ್ರೇಲ್ ವಿರುದ್ಧ ಬಳಕೆ ಮಾಡ್ತಾ ಇದೆ. ಇದಿಷ್ಟು ಬಿಟ್ರೆ ಕೊರಿಯಾ ಕೂಡ ಅಗತ್ಯ ಬಿದ್ದರೆ ಇರಾನ್ ಕೇಳಿದ್ರೆ ನಾವು ಸಹಾಯವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆಫ್ಘನಿಸ್ತಾನ ಕೂಡ ನಾವು ಇರಾನ್ನ ಬೆಂಬಲಕ್ಕೆ ನಿಂತುಕೊಳ್ತೀವಿ ಅಂತ ಹೇಳುತ್ತೆ ಹೊರತು ಇರಾನ್ಗೆ ಕೊಡೋಷ್ಟು ಆಯುಧಗಳು ಆಫ್ಘನ್ ಬಳಿ ಇಲ್ಲ. ಇಷ್ಟು ಬಿಟ್ರೆ ಪ್ರಪಂಚದ ಇನ್ಯಾವ ದೇಶನೂ ಇರಾನ್ ಪರ ನೇರವಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಚೈನಾ ಯುದ್ಧ ಶುರುವಾಗೋದಕ್ಕೆ ಮೊದಲು ಒಂದಷ್ಟು ಆಯುಧಗಳನ್ನ ಇರಾನಿಗೆ ಕೊಟ್ಟಿದ್ದು ಬಿಟ್ರೆ ಅದಕ್ಕಿಂತ ಹೆಚ್ಚು ಇನ್ಯಾವ ಸಹಾಯವನ್ನು ಮಾಡ್ತಾ ಇಲ್ಲ. ಯುದ್ಧ ನಡೀತಿರುವಾಗ ಈ ದಾಳಿ ಸಮರ್ಥನೀಯ ಅಲ್ಲ ಅಂತ ಚೈನಾ ಹೇಳ್ತು, ದಾಳಿಯನ್ನ ಖಂಡಿಸ್ತು. ನಾವು ಇರಾನ್ ಜೊತೆ ಇದೀವಿ ಅಂತೂ ಮಾತುಕತೆಗಳ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಬಿಡಿ ಅಂತ ಹೇಳಿ ಚೈನಾ ಸುಮ್ಮನಾಯ್ತೆ ಹೊರತು ಇದಕ್ಕಿಂತ ಹೆಚ್ಚು ಇನ್ಯಾವ ಸಹಾಯವನ್ನು ಚೈನಾ ಇರಾನ್ಗೆ ಮಾಡಲಿಲ್ಲ. ಯಾಕೆ ಹೀಗೆ ಗೆಳೆಯರೆ? ಇದು ಅರ್ಥ ಆಗಬೇಕು ಅಂದ್ರೆ ನಾವು ಚೈನಾ ಮತ್ತು ವ್ಯಾಪಾರದ ಲಾಭ ನಷ್ಟಗಳು, ಪ್ರಾದೇಶಿಕ ಅವಲಂಬನೆಗಳನ್ನು ಅರ್ಥ ಮಾಡ್ಕೋಬೇಕು. ಗೆಳೆಯರೆ, ಇರಾನ್ ಚೈನಾದ ಮಿತ್ರ ಅಲ್ಲ, ಹಾಗಂತ ಅಲ್ಲಿನ ಮಾಧ್ಯಮಗಳು ಬರೀತಾ ಇವೆ. ಹಾಗೆ ಚೈನಾ ಯಾರಿಗೂ ಮಿತ್ರ ಅಲ್ಲ. ಈಗ ನೋಡಿ, ಇರಾನ್ ಮೇಲೆ ಅಮೆರಿಕಾದ ನಿರ್ಬಂಧಗಳಿದ್ವು. ಇರಾನ್ ಯಾರಿಗೂ ತೈಲ ಮಾರಾಟ ಮಾಡದ ಸ್ಥಿತಿಯಲ್ಲಿತ್ತು. ಭಾರತ ಕೂಡ ಇರಾನಿನ ತೈಲ ಖರೀದಿಯನ್ನು ನಿಲ್ಲಿಸಿತ್ತು. ಡಾಲರ್ ನಿರ್ಬಂಧಗಳು ಇರಾನ್ನ ಮೇಲಿದ್ವು. ಆ ಸಂದರ್ಭದಲ್ಲಿ ಇರಾನಿನ ಡಿಸ್ಕೌಂಟ್ ತೈಲ ಖರೀದಿಗೆ ಮುಂದೆ ಬಂದದ್ದು ಚೈನಾ. ಚೈನಾ ಪ್ರತಿನಿತ್ಯ ಸುಮಾರು 1.38 ಮಿಲಿಯನ್ ಬ್ಯಾರಲ್ನಷ್ಟು ತೈಲವನ್ನು ಇರಾನ್ನಿಂದ ಖರೀದಿ ಮಾಡ್ತಾ ಹೋಯಿತು. ಚೈನಾದಲ್ಲಿ ಪೆಟ್ರೋಕೆಮಿಕಲ್ಸ್, ಗಣಿಗಾರಿಕೆಯಂಥ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ಹೊಂದಿದೆ. ಅದನ್ನು ಕುನ್ಲುನ್ ಬ್ಯಾಂಕ್ ಅಂತ ಕರೀತಾರೆ. ಅದರ ಮೂಲಕ ಇರಾನ್ಗೆ ಚೈನಾ ತನ್ನ ಕರೆನ್ಸಿಯಲ್ಲಿ ಕಚ್ಚಾ ತೈಲಕ್ಕೆ ಹಣ ಪಾವತಿ ಮಾಡ್ತಾ ಹೋಯಿತು. ಇಲ್ಲಿ ಇರಾನಿನ ತೈಲವನ್ನ ಮಾರುಕಟ್ಟೆ ದರಕ್ಕಿಂತ $15 ಡಿಸ್ಕೌಂಟಿಗೆ ಚೈನಾ ಖರೀದಿ ಮಾಡ್ತು. ಜೊತೆಗೆ ತನ್ನದೇ ಕರೆನ್ಸಿಯಲ್ಲಿ ಹಣ ಪಾವತಿ ಮಾಡ್ತಾ ಹೋಯಿತು. ಆ ಹಣವನ್ನ ಇರಾನ್ ಚೈನಾದಿಂದ ಮಾಡಿಕೊಳ್ಳೋ ಆಮದುಗಳಿಗೆ ಪರ್ಯಾಯವಾಗಿ ಬಳಕೆ ಮಾಡಬೇಕಾಗಿ ಬಂತು. ಇದು ಒಂಥರ ತೈಲ ತಗೊಂಡು ಇರಾನಿಗೆ ಏನು ಬೇಕು ಅಂಥ ವಸ್ತುಗಳನ್ನ ಚೈನಾ ಕೊಡೋ ಥರದ ವ್ಯವಸ್ಥೆ. ಅಲ್ಲಿ ಚೈನಾಗೆ ಇದು ಲಾಭವನ್ನ ಮಾಡಿಕೊಡ್ತು. ಇನ್ನು ಇರಾನ್ ಹಾಗೂ ಚೈನಾ ನಡುವೆ ಇದ್ದ ವ್ಯಾಪಾರ ಆದ್ರೂ ಎಷ್ಟು?
2024ರಲ್ಲಿ ಎರಡೂ ದೇಶಗಳ ನಡುವೆ ಸುಮಾರು $14.5 ಬಿಲಿಯನ್ ವ್ಯಾಪಾರ ವಹಿವಾಟುಗಳು ನಡೆದವು. ಅದರಲ್ಲಿ $10 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ಇರಾನ್ ಚೈನಾದಿಂದ ಖರೀದಿ ಮಾಡಿತು. $4.5 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ಇರಾನ್ ಚೈನಾಗೆ ರಫ್ತು ಮಾಡಿತು. ಬಹುಶಃ ಈ ಲೆಕ್ಕಾಚಾರದಲ್ಲಿ ಕುನ್ಲುನ್ನ ತೈಲದ ವಹಿವಾಟು ಇರಲಿಲ್ಲ ಅಂತ ಕಾಣುತ್ತೆ. ಯಾಕೆಂದ್ರೆ ಅದನ್ನು ಚೈನಾ ನೇರವಾಗಿ ಇರಾನ್ನಿಂದ ಖರೀದಿ ಮಾಡಲಿಲ್ಲ. ತೈಲ ಮಲೇಷ್ಯಾಗೆ ಬರ್ತಾ ಇತ್ತು. ಅಲ್ಲಿಂದ ಮಲೇಷ್ಯಾದ ಲೇಬಲ್ ಹಾಕೊಂಡು ಚೈನಾಗೆ ಸರಬರಾಜಾಗ್ತಾ ಇತ್ತು. ಇಲ್ಲಿ ಮಲೇಷ್ಯಾದ ಒಟ್ಟು ತೈಲೋತ್ಪನ್ನ ಎಷ್ಟಿತ್ತು ಅದಕ್ಕಿಂತ ಹೆಚ್ಚು ತೈಲ ಮಲೇಷ್ಯಾದಿಂದ ಚೈನಾಗೆ ಸರಬರಾಜಾಗ್ತಾ ಹೋಯಿತು. ಹೀಗೆ ಹೆಚ್ಚುವರಿಯಾಗಿ ಬಂದ ಎಲ್ಲ ತೈಲ ಇರಾನ್ನಿಂದ ಸ್ಮಗಲ್ ಮಾಡಲ್ಪಟ್ಟ ತೈಲ. ಇನ್ನು 2025ರ ಹೊತ್ತಿಗೆ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕಾಗಳ ಸಂಬಂಧಗಳು ಬಿಗಡಾಯಿಸ್ತಾ ಹೋದ್ವಲ್ಲ, ಆಗ ಚೈನಾ ಇರಾನಿನ ಜೊತೆ ವ್ಯಾಪಾರವನ್ನು ಕಡಿಮೆ ಕೂಡ ಮಾಡಿಕೊಳ್ತು. ಆ ವರ್ಷ ವ್ಯಾಪಾರ $9 ಬಿಲಿಯನ್ ಕುಸಿತವನ್ನ ಕಾಣ್ತಾ ಆದ್ರೂ ಇರಾನಿನ ಒಟ್ಟು ತೈಲ ವ್ಯಾಪಾರ ಏನಿತ್ತು ಅದರ 85% ತೈಲ ಚೈನಾಗೆ ಹೋಗ್ತಾ ಇತ್ತು. ಹಾಗೆ ಚೈನಾದ ಒಟ್ಟು ಆಮದಿನಲ್ಲಿ 12% ಇರಾನ್ನ ತೈಲ ಇತ್ತು. ಸೊ ಇಲ್ಲಿ ಇರಾನ್ ಅನ್ನೋದು ಚೈನಾಗೆ ಇಂಪಾರ್ಟೆಂಟಾ, ಚೈನಾ ಇರಾನಿಗೆ ಮುಖ್ಯನಾ ಅನ್ನೋದು ನಿಮಗೆ ಅರ್ಥ ಆಗಿರಬೇಕು. ಇನ್ನು ಇದ್ರ ಜೊತೆ ಮಲಕ್ಕಾ ಜಲಸಂಧಿಯನ್ನ ಅವಾಯ್ಡ್ ಮಾಡಿ ತನ್ನ ಸರಕು ಸಾಗಾಟವನ್ನ ಮುಂದುವರಿಸೋದಕ್ಕೆ ಚೈನಾ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅಲ್ವಾ. ಅದರ ಭಾಗವಾಗಿ ಇರಾನ್ಗೆ ರೈಲ್ವೆ ಲೈನ್ ಅನ್ನ ಚೈನಾ ಎಳೆಯಿತು. ಚೈನಾದಿಂದ ಕಜಕಿಸ್ತಾನ್, ತುರ್ಕಮೆನಿಸ್ತಾನದ ಮೂಲಕ ಸುಮಾರು 10,399 ಕಿಲೋಮೀಟರ್ ರೈಲ್ವೆ ಲೈನ್ ಇದು. ಇರಾನ್ ಚೈನಾ ವ್ಯಾಪಾರಗಳು ಈ ರೈಲಿನ ಮೂಲಕ ಕೂಡ ಆಗ್ತಾ ಹೋದ್ವು. ಈ ಮಾರ್ಗದಲ್ಲಿ ಹೋದ್ರೆ ಇರಾನಿನ ಬಂದರ್ ಅಬ್ಬಾಸ್ನಿಂದ ಪೂರ್ವ ಚೈನಾದ ಇವುಗೆ 14ರಿಂದ 15 ದಿನಗಳ ಪ್ರಯಾಣ ಆಗುತ್ತೆ. ಇನ್ನು ಸಮುದ್ರ ಮಾರ್ಗದ ಮೂಲಕ ಹೋದ್ರೆ 35ರಿಂದ 40 ದಿನ ಬೇಕಾಗುತ್ತೆ. ಹೀಗಾಗಿ ಚೈನಾ ಈ ರೈಲ್ವೆ ಮಾರ್ಗವನ್ನ ಹೆಚ್ಚು ಅವಲಂಬಿಸೋದಕ್ಕೆ ಮನಸ್ಸು ಮಾಡ್ತು. ಎಲ್ಲ ಸರಿಯಾಗಿ ಆಗಿದ್ದಿದ್ರೆ ಸೌದಿ ಅರೇಬಿಯಾದ ತೈಲಾನ ಕೂಡ ಬಂದರ್ ಅಬ್ಬಾಸ್ಗೆ ತಗೊಂಡು ಹೋಗಿ ಅಲ್ಲಿಂದ ರೈಲ್ವೆ ಮಾರ್ಗದಲ್ಲಿ ಚೈನಾಗೆ ತಗೊಂಡು ಹೋಗುವ ಐಡಿಯಾ ಕೂಡ ಚೈನಾಗಿತ್ತು. ಹೀಗಾಗಿನೇ ಸೌದಿ ಹಾಗೂ ಇರಾನ್ ನಡುವೆ ಒಂದು ಸಂಧಾನ ಮಾಡಿಸೋದಕ್ಕೆ ಚೈನಾ ಈ ಹಿಂದೆ ಪ್ರಯತ್ನ ಪಡ್ತು. ಆದರೆ ಅದು ವರ್ಕೌಟ್ ಆಗಲಿಲ್ಲ. ಅಲ್ಲಿಗೆ ಚೈನಾ ಕೂಡ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಈಗ ಕೂಡ ಚೈನಾ ಇರಾನಿಗೆ ಹೆಚ್ಚು ಸಹಾಯ ಮಾಡೋದಕ್ಕೇನು ಹೋಗೋದಿಲ್ಲ. ಅದಕ್ಕೆ ಕಾರಣ ಕೂಡ ಇರಾನ್ ಮಾಡಿಕೊಂಡಿರೋ ಎಡವಟ್ಟುಗಳೇ. ಇಲ್ಲಿ ಇರಾನ್ ಅರಬ್ ದೇಶಗಳ ಮೇಲೆ ದಾಳಿ ಮಾಡದೇ ಇದ್ದಿದ್ರೆ ಚೈನಾ ಇರಾನ್ ಪರ ಸ್ವಲ್ಪ ಜೋರಾಗಿ ಮಾತಾಡೋದಕ್ಕೆ ಮುಂದೆ ಬರ್ತಾ ಇತ್ತೋ ಏನೋ. ಇಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದ್ರೆ ನಾವು ಅಮೆರಿಕಾಗೆ ರೇರ್ ಅರ್ತ್ ಮೆಟೀರಿಯಲ್ ಸರಬರಾಜನ್ನ ಮಾಡೋದಿಲ್ಲ ಅಂತ ಬ್ಲಾಕ್ ಮೇಲ್ ಮಾಡೋದಕ್ಕೆ ಕೂಡ ಚೈನಾ ಮಾಡೋದಕ್ಕೊಂದು ಅವಕಾಶ ಇರ್ತಾ ಇತ್ತು. ಅಂತಾರಾಷ್ಟ್ರೀಯವಾಗಿ ರಾಜತಾಂತ್ರಿಕ ನೆರವನ್ನ ಕೊಡೋದಕ್ಕೆ ಚೈನಾಗೆ ಅವಕಾಶ ಇತ್ತು. ನಾವು ಇರಾನ್ ಜೊತೆಗಿದ್ದೀವಿ ಅಂತ ಚೈನಾ ಜೋರಾಗಿ ಹೇಳಿಕೊಳ್ಳೋ ಸಾಧ್ಯತೆಗಳು ಕೂಡ ಇರ್ತಾ ಇದ್ವು. ಆದರೆ ಅಷ್ಟರಲ್ಲಿ ಇರಾನ್ ಒಂದು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡು ಬಿಡ್ತು. ಅದೇ ಅರಬ್ ದೇಶಗಳ ಮೇಲೆ ಇರಾನ್ ಮಾಡಿದ ದಾಳಿ. ಗೆಳೆಯರೆ, ಚೈನಾದಂಥ ದೇಶಕ್ಕೆ ವ್ಯಾಪಾರ ಮುಖ್ಯ. ಅವರು ಇರಾನ್ ಜೊತೆ ಏನು ವ್ಯಾಪಾರ ಮಾಡ್ತಾ ಇದ್ದಾರೆ ಅದರ 10 ಪಟ್ಟು ಬರೀ ಸೌದಿ ಅರೇಬಿಯಾ ಜೊತೆ ಮಾಡ್ತಾ ಇದ್ದಾರೆ. ಸೌದಿ ಹಾಗೂ ಚೈನಾ ನಡುವೆ $110 ಬಿಲಿಯನ್ ಅಧಿಕ ವಹಿವಾಟು ನಡೆಯುತ್ತೆ. ಅದರಲ್ಲಿ ಸುಮಾರು $53 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ಚೈನಾ ಸೌದಿಗೆ ಮಾರಾಟ ಮಾಡಿದರೆ, ಸೌದಿಯಿಂದ ಪೆಟ್ರೋಲಿಯಂ ಹಾಗೂ ಇನ್ನಿತರ ಕೆಮಿಕಲ್ಸ್ ಖರೀದಿ $57 ಬಿಲಿಯನ್ ಗಳಷ್ಟಿದೆ. ಇದು ಬರೀ ಸೌದಿ ಅರೇಬಿಯಾ ಜೊತೆಗಿನ ವ್ಯಾಪಾರ ಮಾತ್ರ. ಇದಲ್ಲದೆ UAE ಹಾಗೂ ಇನ್ನಿತರ ಅರಬ್ ದೇಶಗಳ ಜೊತೆ ಕೂಡ ಚೈನಾ ವ್ಯಾಪಾರವನ್ನು ಮಾಡ್ತಾ ಇದೆ. ಹಾಗೆ ಚೈನಾ ಅತಿ ಹೆಚ್ಚು ಪೆಟ್ರೋಲಿಯಂ ಅರಬ್ ದೇಶಗಳಿಂದಲೇ ಖರೀದಿ ಮಾಡುತ್ತೆ. ಅದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದಲೇ ಅಲ್ಲಿಗೆ ಹೋಗಬೇಕು. ಹೀಗಿರುವಾಗ ಚೈನಾ $10 ಬಿಲಿಯನ್ ವ್ಯಾಪಾರ ಮಾಡೋ ಇರಾನಿಗೆ ಬೆಂಬಲ ಕೊಟ್ಟು ಅರಬ್ ದೇಶಗಳ ವಿಶ್ವಾಸವನ್ನು ಕಳ್ಕೊಳ್ತಾ. ಹೀಗಾಗಿ ಚೈನಾ ಈ ಆಟದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಈ ಯುದ್ಧ ಎಷ್ಟು ದಿನ ನಡೆದರೂ ಅದರಿಂದ ಚೈನಾಗೆ ಲಾಭ ಮತ್ತು ಖುಷಿನೇ. ಅಫ್ಕೋರ್ಸ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನು ಮುಚ್ಚಿದ್ರೆ ಚೈನಾದ ತೈಲ ಸರಬರಾಜು ವ್ಯವಸ್ಥೆಯ ಮೇಲೆ ಅದರ ಪರಿಣಾಮ ಉಂಟಾಗುತ್ತೆ ಅನ್ನೋದು ನಿಜ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಜಗತ್ತಿನ 20% ತೈಲ ಹಾಗೂ 21% ನ್ಯಾಚುರಲ್ ಗ್ಯಾಸ್ ಸರಬರಾಜಾಗೋ ಮಾರ್ಗ. ಇನ್ನು ಚೈನಾದ ಒಟ್ಟು ತೈಲ ಆಮದೇನಿದೆ ಅದರಲ್ಲಿ 45% ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ನಿಂದಲೇ ಹೋಗಬೇಕು. ಹೀಗಾಗಿ ಈ ಮಾರ್ಗ ಬಂದಾದರೆ ಚೈನಾದ ತೈಲ ಸರಬರಾಜು ವ್ಯವಸ್ಥೆಗೆ ಹೊಡೆತ ಬೀಳುತ್ತೆ ಅನ್ನೋದು ನಿಜಾನೇ. ಆದರೆ ಈಗಾಗಲೇ ಹಲವು ತಿಂಗಳುಗಳಿಗೆ ಆಗುವಷ್ಟು ತೈಲವನ್ನು ಚೈನಾ ಕೂಡ ದಾಸ್ತಾನು ಮಾಡಿದೆ ಮತ್ತು ರಷ್ಯಾದಿಂದ, ಬ್ರೆಜಿಲ್, ಆಂಗೋಲಾಗಳಿಂದ ತೈಲ ಆಮದು ಮಾಡ್ಕೊಳ್ಳೋದನ್ನ ಚೈನಾ ಮುಂದುವರಿಸುತ್ತೆ. ಕೆಂಪು ಸಮುದ್ರದ ಮಾರ್ಗ ತುಂಬಾ ಡಿಸ್ಟರ್ಬ್ ಆಗದೇ ಇದ್ರೆ ಸೌದಿಯ ತೈಲ ಅಲ್ಲಿಂದ ಕೂಡ ಚೈನಾನ ತಲುಪುತ್ತೆ. ಜೊತೆಗೆ ರಷ್ಯಾ ತೈಲ ಆಮದನ್ನು ಚೈನಾ ಹೆಚ್ಚು ಮಾಡಿಕೊಳ್ಳೋ ಸಾಧ್ಯತೆಗಳು ಇರುತ್ತವೆ. ಆದರೆ ಇಲ್ಲಿ ಯುದ್ಧ ಹೆಚ್ಚು ದಿನ ನಡೆಯೋದರಿಂದ ಅಮೆರಿಕ ತನ್ನ ಶಕ್ತಿಯನ್ನು ಆ ಯುದ್ಧದಲ್ಲಿ ಹೆಚ್ಚು ತೊಡಗಿಸಬೇಕಾಗಿ ಬರುತ್ತೆ. ಪೆಸಿಫಿಕ್ ಅಲ್ಲಿನ ಪಡೆಗಳನ್ನು ಕೂಡ ಅಮೆರಿಕ ಅರಬ್ ನೆಲಕ್ಕೆ ಕರೆಸ್ಕೋಬಹುದು. ಇಲ್ಲಿ ಅಮೆರಿಕ ಹೆಚ್ಚು ಯುದ್ಧ ನಿರತವಾಗಿ ಹೆಚ್ಚು ನಷ್ಟಕ್ಕೀಡಾದಷ್ಟು ಅದರ ಲಾಭ ಆಗೋದು ಚೈನಾಗೆ. ಹೀಗಾಗಿ ಈ ಯುದ್ಧದಿಂದ ಚೈನಾ ಲಾಭ ಮಾಡಿಕೊಳ್ಳುತ್ತೆ. ಆದರೆ
ತಾನು ಯುದ್ಧದಲ್ಲಿ ಭಾಗಿಯಾಗೋದಿಲ್ಲ. ಇನ್ನು ಈ ಯುದ್ಧದಲ್ಲಿ ಭಾಗಿಯಾದ್ರೆ ಅರಬ್ ದೇಶಗಳನ್ನ ದೂರ ಮಾಡ್ಕೋಬೇಕು. ಇದು ಚೈನಾಗೆ ಖಂಡಿತ ಇಷ್ಟ ಇಲ್ಲ. ಚೈನಾ ಈ ಹಿಂದೆ ಅಂದ್ರೆ 50ರ ದಶಕದಲ್ಲಿ ಕೊರಿಯಾದ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿದ್ದು ಬಿಟ್ರೆ ಮತ್ತಿನ್ಯಾವ ಜಾಗತಿಕ ಯುದ್ಧದಲ್ಲೂ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ಳಿಲ್ಲ. ವಿಯೆಟ್ನಾಂ ಯುದ್ಧದ ಸಂದರ್ಭದಲ್ಲಿ ಚೈನಾ ಹಿಂದೆ ನಿಂತು ಸಹಾಯ ಮಾಡಿತು. ಭಾರತ ಪಾಕಿಸ್ತಾನಗಳ ನಡುವಿನ 1971ರ ಯುದ್ಧದಲ್ಲಿ ಅಮೆರಿಕಾನೇ ಭಾರತದ ವಿರುದ್ಧ ನೀವು ಬಂದು ದಾಳಿ ಮಾಡಿ ಅಂತ ಕೇಳ್ಕೊಂಡ್ರೂ ಚೈನಾ ಯುದ್ಧಕ್ಕೆ ಬರಲಿಲ್ಲ. 99ರ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಚೈನಾ ಪಾಕಿಸ್ತಾನದ ಪರ ನಿಂತು ಯುದ್ಧ ಮಾಡಲಿಲ್ಲ. ಮೊನ್ನೆ ಆಪರೇಷನ್ ಸಿಂಧೂರ್ಗೆ ಪ್ರತಿಯಾಗಿ ಪಾಕಿಸ್ತಾನ ಬುನ್ಯಾನ್ ಉಲ್ ಮರ್ಸೂಸ್ ಮಾಡ್ತಲ್ಲ, ಅದರಲ್ಲಿ ಕೂಡ ಚೈನಾ ಒಂದಷ್ಟು ಆಯುಧಗಳನ್ನು, ಸ್ಯಾಟಲೈಟ್ ಇಂಟೆಲಿಜೆನ್ಸನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದು ಬಿಟ್ರೆ ನೇರವಾಗಿಲ್ಲೂ ಕಾಣಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಚೈನಾ ಬೇರೆಯವರ ಯುದ್ಧಗಳಲ್ಲಿ ಭಾಗಿಯಾಗೋದಿಲ್ಲ. ಹಾಗಂತ ಚೈನಾನೇ ಯುದ್ಧ ಮಾಡುತ್ತಾ? ಅದು ಕೂಡ ಡೌಟೇ. ತೈವಾನ್ ವಿಷಯದಲ್ಲೇನಾದರೂ ಚೈನಾ ಯುದ್ಧಕ್ಕಿಳಿಯುತ್ತಾ? ಗೊತ್ತಿಲ್ಲ. ಸದ್ಯಕ್ಕಂತೂ ಅಂಥ ಸಂದರ್ಭ ಕಾಣ್ತಾ ಇಲ್ಲ. ಇದು ಗೆಳೆಯರೆ, ಅಮೆರಿಕಾದ ವಿರುದ್ಧ ಚೈನಾ ಇರಾನ್ನ ನೆರವಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಯಥಾ ಪ್ರಕಾರ ನಮ್ಮ ಯೂಟ್ಯೂಬ್ ತರಬೇತಿಯ ಮತ್ತೊಂದು ಬ್ಯಾಚ್ ಮಾರ್ಚ್ 13, 14 ಮತ್ತು 15ನೇ ತಾರೀಕು ನಡೆಯಲಿದೆ. 3 ದಿನಗಳ ಈ ಕಾರ್ಯಾಗಾರದಲ್ಲಿ ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಕ್ಯಾಮರಾ, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ, ಒಂದು ಯೂಟ್ಯೂಬ್ ಚಾನಲ್ ಅನ್ನ ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದರ ಜೊತೆಗೆ AI ಬಳಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ನಿಮಗೊಂದಷ್ಟು ಮಾಹಿತಿಯಲ್ಲಿ ಸಿಗುತ್ತೆ. ಈ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗಿದ್ರೆ 9972379459 9972373959 ನಂಬರಿಗೆ ಕರೆ ಮಾಡಿ.